ನೋಡ್ರಿ ಇಲ್ಲಿ ನಿಮ್ಗೆ ತೋರಿಸಿ ನೋಡ್ರಿ ಕಿಸ್ ಕೊಡ್ತಾನೆ ಬಡ್ಡಿ ಮಗ ಕತ್ಲರ್. ಅಣ್ಣ ರೋಡ್ ಐತಾ ಇದು? ಆರಾಮಾಗಿ ಹೋಗಿ, ಹುಷಾರಾಗಿ ಹೋಗಿ. ಹೌದಾ, ಹುಷಾರಾಗಿ ಹೋಗಂತವ್ರು ನೋಡ್ರಿ ಎಂಥ ರೋಡ್ ಇದು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ಇವತ್ತು ಮಂಗಳವಾರ, ಯಾವುದಪ್ಪ ಡೇಟ್ ಅಂದರೆ ಇವತ್ತು ಡೇಟೇ ನೋಡಿಲ್ಲ ಇರಿ ಯಾವ ಡೇಟ್ ಅಂತ. 17 ಡೇಟು ಜೂನ್ ತಿಂಗಳು. ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 22,593 ಕಿಲೋಮೀಟ್ರ್ ಆಗಿದೆ. ಇಲ್ಲೇನು ಜಾತ್ರೆ ಮಾಡ್ತಾಯಿದ್ದಾರೆ, ಸುತ್ತಾಡ್ಕೊಂಡು ಬರೋದೈತಿ ಇವತ್ತು. ನಾನು ಓಂ ಶಿವದೇವ್ರು ಎಲ್ಲರೂ ಒಳ್ಳೇದು ಮಾಡಪ್ಪ. ಬರ್ರಿ ನೋಡೋಣ. ಇವಾಗ ಟೈಮಿಂಗ್ಸ್ ಮಾತ್ರ ಎಷ್ಟಾಗಿದೆ ಅಂದರೆ ಎಷ್ಟು 6:44 ಗಂಟೆಗಿದೆ. ಇನ್ನೂ ಅರ್ಧ ಗಂಟೆ ಐತೆ. ಪೆಟ್ರೋಲು ಮತ್ತು ಸ್ವಲ್ಪ ಟೀಗೆ ಕುಡಿಬೇಕಲ್ಲ ನಾವು, ಅದಕ್ಕೆ ನಿನ್ನೆ ಅಂತರ ಅರ್ಧ ಮೂವತ್ತು ಕೆಲಸ ಮಾಡಿದೆ. ನೋಡೋಣ ಎಷ್ಟಾಗುತ್ತೆ ಇವತ್ತು. ಏಯ್ ಯಾರೇ ನಿತೀಶ್, ಆ ಥರ ಗಾಡಿ ಓಡಿಸ್ತೀಯ ಸಿಗರೇಟ್ ಕೈಯಲ್ಲಿ ಹಿಡ್ಕೊಂಡು? ಹಾಂ, ಹೆಲ್ಮೆಟ್ ಕಿದ್ದಾರೆ ರೇ, ಹೆಲ್ಮೆಟ್ ಕಿದ್ದಾರೆ. ನೋಡೋಣ ಬರ್ರಿ ಇವತ್ತಿಂದ ಎಷ್ಟು ಅರ್ನಿಂಗ್ಸ್ ಆಗುತ್ತೆ. ಏನು ನಾರ್ಮಲ್ ಸರ್ಜ್ ಇರೋದು. ಮಳೆ ಅಂತೂ ಇನ್ನೂ ಏನು ಮೋಡಕ್ಕೆ ವಾತಾವರಣ ಐತೆ. ಅದೆಂಥ ಮಳೆ ಬರುತ್ತೋ ಏನು ಗೊತ್ತಿಲ್ಲ. ಅದು ಮಳೆ ಮೈಗೆ ಹೋಗ್ತಾ ಇಲ್ಲ, ಇದಕ್ಕೆ ಹೋಗ್ತಾ ಇಲ್ಲ ಅಂತ ಮಳೆ ಬರ್ತೈತಿ ಬೆಂಗಳೂರಲ್ಲಿ. ಅದು ನೆಲಕ್ಕೂ ಹೊತ್ತಲ್ಲ, ಸುಮ್ಮನೆ ಕಣ್ಣಿಗೆ ಬಿಡ್ತಾ ಇರುತ್ತೆ ಮಳೆ. ನಿನ್ನೆ ಒಂದು 400 ರೂಪಾಯಿ ಅರ್ನಿಂಗ್ಸ್ ಮಾಡಿಬಿಟ್ಟು ಹೋಗಿದ್ದೆ. ಆಲ್ಮೋಸ್ಟು 400 ಆಗಿತ್ತು. ಒಂದು 7-8 ಆರ್ಡ್ರ್ ಹೊಡೆದಿದ್ದೆ. ವಕೀಲರು ಫೋನ್ ಮಾಡಿದ್ರು ಬನ್ನಿ ಕೋರ್ಟ್ ಹತ್ರ ಅಂತ. ಅದಕ್ಕೆ ಹೋಗ್ಬಿಟ್ಟು ಬಂದ್ವಿ. ಇವಾಗ ಮತ್ತೆ ನಾಡಿದ್ದು ಹೋಗ್ಬೇಕಂತ ಹೇಳೋರೆ, ಡೇಟ್ ಇದೆ ಅಂತ. ನೋಡೋಣ ಅದೆಷ್ಟು ಸರ ಕರೀತಾರೋ ಏನು ಕರೀತಾರೋ ಅಂತ ತಿಳಿಯೋದು ನಮ್ಗಂತ ಗೊತ್ತೇ ಆಗೋಲ್ಲ ಕೋರ್ಟ್ ಬಗ್ಗೆ. ನೋಡೋಣ ಬರ್ರಿ, ಏನಾದರೂ ಆರ್ಡ್ರ್ ಆಗಲಿ. ಇವತ್ತು ಕೆಲಸ ಆದರೂ ಮಾಡೋಣ. ಆರ್ಡ್ರ್ ಬಿದ್ದ ಸಿಗ್ತೀನಿ ಮತ್ತೆ ನಿಮಗೆ. ಇವಾಗ ಬೆಳಗ್ಗೆ 7:17 ಲಾಗಿನ್ ಆಗಿದ್ದೆ. 2 ಆರ್ಡ್ರ್ ಕೊಟ್ಟು ಬಿಟ್ಟಿರೋದು. ನಿರಂತರ ಕಾಫಿ ಹೌಸಿಂದ ಒಂದು ರೆಡಿ ಐತೆ, ಇನ್ನೊಂದು ರೆಡಿ ಇಲ್ಲ. ನೋಡೋಣ. ಇಲ್ಲಿ ಮತ್ತಿಕೆರೆ ಬ್ಯಾಕ್ ಸೈಡು ಮತ್ತು ಜೆ ಪಿ ಪಾರ್ಕ್ ಬ್ಯಾಕ್ ಸೈಡೆ 2 ಆರ್ಡ್ರು. ಅಣ್ಣ ರೆಡಿ ಇದೆ ನೋಡಿ, ಆರ್ಡ್ರಸ್ ಕೊಡಿ. 86 ಹಾಂ, ಮತ್ತೊಂದು 8065. ಇವಾಗ ಪಿಕಪ್ ಆಯ್ತು. 2 ಆರ್ಡ್ರ್ ಮಲ್ಟಿ ಆರ್ಡ್ರ್. ಓಕೆ ಭಯ್ಯ, 2 ಎಲ್ಲ ಹೆಂಗೆ ತೊಗೊಂಡೋಗೋದು? ತೊಗೊಂಡೇನಾ? ಪಿಕಪ್ ಮಾಡಿದೆ, ಸರಿ ಮತ್ತೆ ಇವಾಗ 2 ಆರ್ಡ್ರ್ ಡ್ರಾಪ್ ಕೊಟ್ಟೆ. 90 ರೂಪಾಯಿ ಆಗಿದೆ 2 ಆರ್ಡ್ರದು. ಇವಾಗ ಜೆ ಪಿ ಪಾರ್ಕು ಬ್ಯಾಕ್ ಸೈಡ್ ಇದ್ದೀನಿ. 24 ನಿಮಿಷಕ್ಕೆ 90 ರೂಪಾಯಿ, ಪರವಾಗಿಲ್ಲ. ಅರ್ಧ ಗಂಟೆಯಲ್ಲಿ 2 ಆರ್ಡ್ರು. ಅಂದರೆ ಮಲ್ಟಿ ಕೊಟ್ಟಿದ್ನಲ್ಲ ನಿರಂತರ ಕಾಫಿಯಿಂದ, ಅದಕ್ಕೆ ಆಗಿರೋದು. ನೋಡೋಣ ಇವಾಗ ಮತ್ತೆ ಎಲ್ಲಿ ಕೊಡ್ತಾನಂತ ವೇಟ್ ಮಾಡಿಬಿಟ್ಟು ತೊಗೊಂಡು ಹೋಗೋಣ ಅಷ್ಟೇ. ಇವಾಗ 3ನೇ ಆರ್ಡ್ರ್ ಬಿದ್ದಿರೋದು ಮಹಾಲಸ ಗ್ರ್ಯಾಂಡಿಂದ. 4834 ಪಿಕಪ್ ಆಯಿತು. ಡ್ರಾಪು ಇಲ್ಲೇ ಜಾಳಹಳ್ಳಿ ವಿಲೇಜ್ ಹತ್ರ ಹೋಗ್ಬೇಕು. ಇವಾಗ ಇಲ್ಲಿ ಜಾಳಹಳ್ಳಿಗೆ ಕಾಲೋನಿ, HMT ಕಾಲೋನಿಗೆ ಡ್ರಾಪ್ ಇರೋದು. ಬರೀ ಮತ್ತೆ ಆಮೇಲೆ ಸಿಗೋ ನಿಮಗೆ. ಇಲ್ಲಿ ಅಣ್ಣ ಒಬ್ಬ ಗಿಚ್ಚು ಲೈನ್ ಹಾಕ್ಬಿಟ್ಟ ನೋಡ್ರಿ. ಕಣ್ಣಿಂದ ಬಂದ ಕಣ್ಣೀರಿನ ಕತೆ, ಮನಸ್ಸಿಂದ ಬಂದ ಮನದಾಳದ ಕತೆ, ನೀನೆಲ್ಲದೆ ನನ್ನ ಜೀವನ ಬರೀ ವೃತ್ತೆನ ಮಿಸ್ ಯು ಮಾಯ್ ಅಂತ ಹಾಕ್ಬಿಟ್ಟವನೆ ಅಣ್ಣ. ಯಾಕಂದ್ರೆ ಅಣ್ಣನ ಲವ್ ಮ್ಯಾರೇಜ್ ಅನಿಸುತ್ತೆ, ಅದಕ್ಕೆ ಈ ಥರ ಲೈನ್ಸ್ ಹಾಕ್ಬಿಟ್ಟವನೆ. ಇವಾಗ ಟೈಮ್ ಅಂತೂ ಒಂದು 9:30 ಗಂಟೆ ಆಗಿರೋದು. ಅರ್ನಿಂಗ್ಸ್ ಒಂದು 200 ಚಿಲ್ಲರೆ ಆಗಿದೆ. 2 ಅವರ್ ಆಗಿದೆ. 5 ಆರ್ಡ್ರ್ ಹೊಡೆದಿದ್ದೀನಿ. ಇವಾಗ ಒಂದು ಮ್ಯಾಗ್ಲಾನ್ಸ್ ಪಿಕಪ್ ಹೇಳ್ದವನೆ. ಇಲ್ಲಿ ನೋಡ್ರೆ ಬುರ್ಗುಂಡಪಾಳ್ಯದಲ್ಲಿ ಫುಲ್ಲು ಜಾಮ್. ಈ ಯಶವಂತಪುರ ಝೋನ್ದವ್ರು ಹೆಂಗೇನು ಆರ್ಡ್ರಸ್ ಹೊಡಿತಾರೋ ಗೊತ್ತಿಲ್ಲಪ್ಪ ನಮ್ಮ ತಾಯಿನಗೂ. ಇಂಥ ಟ್ರಾಫಿಕಲ್ಲಿ ಹೆಂಗೆ ಹೊಡಿತೀರಪ್ಪ. ಯಾರಾದ್ರೂ ಯಶವಂತಪುರ ಝೋನಿಂದ ಆರ್ಡ್ರ್ ಹೊಡಿಯೋದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ, ನೋಡೋಣ ಯಾರ್ಯಾರು ಮಾಡ್ತೀರಂತ ನೋಡೋಣ. ನಮ್ಮ ವೀಡಿಯೋಸ್ ಯಾರ್ಯಾರು ನೋಡ್ತಾರಂತ ಗೊತ್ತಿಲ್ಲ. ಇಂಥ ಟ್ರಾಫಿಕ್ನಾಗ ಅದು ಯಶವಂತಪುರನ್ಯಾಗ ಗುರ್ಗುಂಡಪಾಳ್ಯ ಸಿಗ್ನಲ್ನಾಗ ಸಿಕ್ಕಾಕೊಂಡ್ರೆ ಮುಗ್ದವತ್ತು ನೋಡಿರಿ. ಆ ಗುರ್ಗುಂಡಪಾಳ್ಯ ಸಿಗ್ನಲ್ ಮೆಟ್ರೋ ಸ್ಟೇಷನ್ ಆ ಸೈಡ್ ಇದ್ದೆ. ಮ್ಯಾಗ್ಲಾನ್ಸ್ ಪಿಕಪ್ ಹೇಳಿದ್ಬಿಟ್ಟ ಬಡ್ಡಿ ಮಗ. ನೋಡಿದ್ರೆ ಇನ್ನೂ ಸಿಗ್ನಲಲ್ಲೇ ಒದ್ದಾಡ್ತಾ ಇದ್ದೀನಿ. ಮ್ಯಾಗ್ಲಾನ್ಸ್ಗೆ ಪಿಕಪ್ ಎಳ್ದಿರೋದು. ಅಲ್ಲಿಂದ ಮತ್ತಿಕೆರೆಗೆ ಡ್ರಾಪ್ ಐತೆ. ಇದು 1.5 ಕಿಲೋಮೀಟ್ರ್ ಆ್ಯಡ್ ಆಗುತ್ತೆ ಅಂತ ಹೇಳಿದ್ದಾನೆ. ನೋಡೋಣ ಮತ್ತೆ ಸಿಗ್ತೀನಿ. ಬಿದ್ದೈತೆ ಓಂ ಸೈ ಫುಡ್ಡಿಂದ. ಎಷ್ಟಪ್ಪ ಇವಾಗ ಟಾರ್ಗೆಟ್ ಆಗಿರೋದು 7 ಆರ್ಡ್ರ್ ಹೊಡೆದಿದ್ದೀನಿ. 341 ರೂಪಾಯಿ. 3 ಅವರ್ ಆಯಿತು. 3227 ನೋಡ್ರಿ ಅವ್ನ ಮುಖ ನೋಡ್ರಿ. ಗುಟ್ಕಾ ತಿಂದ್ಬಿಟ್ಟು ಹೆಂಗೆ ಆಗವನೆ. ಗುಟ್ಕಾ ತಿಂದ್ಬಿಟ್ಟೆ ಅಡುಗೆ ಮಾಡೋದು ನನ್ನ ಮಕ್ಕಳು. ಓಂ ಸಾಯಿ ಫುಡ್ಡು ಇದು ಮತ್ತಿಕೆರೆಯಲ್ಲಿ ಇದೆ. ಜನನೂ ಇಂಥ ಜಾಗದಲ್ಲೇ ಆರ್ಡ್ರ್ ಮಾಡ್ತಾರೆ ಬಾಬಾ. ನನ್ನ ಗಾಡಿ ಕೈಯಲ್ಲಿ ಇಟ್ನಪ್ಪ. ನೋಡೋಣ ಇದೊಂದು ಎಲ್ಲೈತಾವೆ ಡ್ರಾಪು. ಇಲ್ಲೇ ಮತ್ತಿಕೆರೆಯಲ್ಲೇ ಇರೋದು ಡ್ರಾಪು. ಬರೀ ಇದೊಂದು ಕೊಟ್ಬಿಟ್ಟು ಸಿಗ್ತೀನಿ ಮತ್ತೆ ಆಮೇಲೆ ನಿಮಗೆ. ನೋಡೋಣ ಇಲ್ಲಿ ಕಾಲ್ ಆ್ಯಂಡ್ ಡ್ರಾಪ್ ಆನ್ ಡೋರ್ ಅಂತ ಹಾಕಿದ್ದಾರೆ. 102 ವರ್ಷ. ಕಾಲು ಪಿಕ್ ಮಾಡ್ತಾ ಇಲ್ಲಲ್ಲ
ಮಾಡ್ರು ಕಾಲ್ ಬೇಕು. ಹಲೋ, ಹಲೋ ಮೇಡಮ್, ಡೆಲಿವರಿ ಬಾಯ್ ಮೇಡಮ್? हाँ उधर डोरी ना. ओके दिया हूँ मैडम. ಓಕೆ ಕೊಟ್ಟೆ, ಡ್ರಾಪ್ ಕೊಟ್ಟೆ, ಆಯ್ತಪ್ಪ. ಕರೆಕ್ಟಾಗಿ ಮಾತಾಡು. ಏನಂದೆ ನೀನು? ಹೊಡಿಯಕ್ಕೆ ಬಂದೆ ತಾನೆ, ಹೊಡಿ ಬಾ. ಮತ್ತೆ ಅಷ್ಟೊಂದು ಗಾಂಚಲಿದ್ರೆ ಹೊಡಿ ಬಾ ಇವಾಗ. ಇಲ್ಲ ಇಲ್ಲಿ ಹಾಕದೆ ಇರೋದ್ರೆ ತಿಕ್ಕಾಗಂಚಲ್ ಏನು ಮಾತ್ರ ಹೊಡಿಯಕ್ಕೆ ಬಂದೆ ತಾನೆ, ಹೊಡಿ ಬಾ ಇವಾಗ. ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಹೋಗ್ತೀಯಾ? ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಹೋಗ್ಬಿಡೋದು. ಹಾಂ, ಏನು ಹಾಕು, ಕರೆಕ್ಟಾಗಿ ಮಾತಾಡು. ಹೊಡೆಯಕ್ಕೆ ತಾನೇ ಬಂದಿರೋದು. ನಾನೇನಂದೆ ಮತ್ತೆ? ಕರೆಕ್ಟಾಗಿ ಮಾತಾಡು, ಕರೆಕ್ಟಾಗಿ ಮಾತಾಡು. ಏನಾಯ್ತು ಇವಾಗ ನಿಂದೇನು? ಏನಾಯ್ತು ನಿಮ್ದು? ಆಯ್ತು, ಜಾಗ ಇದ್ರೆ ತಾನೇ ಹೋಗೋದು. ಎಲ್ಲಿ ಹೋಗೋದು? ಜಾಗ ಐತಾನೆ ನಿಮ್ದೇನು? ಏನು ಯಾರ ಹತ್ರ ತಿಕ್ಕಾಗಂಚಲಿ? ಮತ್ತೆ ಸರಿಯಾಗಿ ಮಾತಾಡು, ಸರಿಯಾಗಿ ಮಾತಾಡು. ಏನು ತಿಕ್ಕಾಗಂಚಲಿ? ಏನು ಮಾತಾಡೋದು? ನೀನೇನು ಮಾತಾಡೋದು? ಏನು ಮಾಡೋದು? ಹಾಂ, ನಾನು ಈ ಕಡೆ ಹೋಗ್ತಾ ಇದ್ದಾನೆ, ನೀನೇನು ಹೇಳೋದು? ಹೇಳೋದೈತೆ ಹೋಗ್ತಾ ಇದ್ದಾನೆ. ಜಾಗ ಐತಾ ಅಲ್ಲಿ? ಏನು ಜಾಗ ಐತಾ ಅಲ್ಲಿ? ಏನು ತಿಕ್ಕಂಗಂಚಲ್ಲ ಎಲ್ಲ ಮಾತಾಡೋದು? ವಯಸ್ಸು ನೋಡು. ಇಲ್ಲ, ಫಸ್ಟ್ ಕರೆಕ್ಟಾಗಿ ಏನಂದೆ ಮಾತಾಡಿ ನೀನು. ಸುಮ್ಮನೆ ಏನು ತಿಕ್ಕಾಗಂಚಲ್ಲ ಅನ್ನೋದು? ಏನ್ಲಿ? ಕರೆಕ್ಟಾಗಿ ಮಾತಾಡು, ಕರೆಕ್ಟಾಗಿ ಮಾತಾಡು, ಕರೆಕ್ಟಾಗಿ ಮಾತಾಡಿ ನೀನು. ಏನು ಹೋಗ್ತೀನಿ, ನೀನು ಮನೆಗೆ ಬಂದಿದ್ದಾನ ಇಲ್ಲಿ ಹೋಗೋಣಕ್ಕೆ? ತಿಕ್ಕ ಮುಚ್ಕೊಂಡು ಹೋಗೋಣಕ್ಕೆ ನಿನ್ನ ಮನೆಗೆ ಬಂದಿದ್ದೀನ? ಕರೆಕ್ಟಾಗಿ ಮಾತಾಡು, ಕರೆಕ್ಟಾಗಿ ಮಾತಾಡು. ತಿಕ್ಕಾಗಂಚಿಲ್ಲಂತೆ, ಕರೆಕ್ಟಾಗಿ ಮಾತಾಡೋದು ಗೊತ್ತಿಲ್ಲ. ತಿಕ್ಕಾಗಂಚಲಂತೆ, ತಿಕ್ಕಾಗಂಚಲಂತೆ ಯಾರು ಮಾತಾಡಿದ್ದು? ತಿಕ್ಕಾಗಂಚಲಂತೆ ಯಾರು ಮಾತಾಡಿದ್ದು? ಏನು ಮಾಡ್ತೀಯಾ? ಏನು ಮಾತಾಡ್ತೀಯಾ? ಏನು ಮಾಡ್ತೀಯಾ? ಏನು ಮಾಡ್ತೀಯಾ? ಏನು ಮಾಡ್ತೀಯಾ? ಏನು ಮಾಡ್ತೀಯಾ? ಅಣ್ಣ ನಿಂದ ಆಯ್ತಾ? ಇವ್ರದಿಲ್ಲ, ನಿಂದ ಆಯ್ತಾ? ಅಲ್ಲಿ ಕ್ಲಿಯರ್ ಆಯ್ತಾ? ಇವ್ರೇನ್ ಮಾಡ್ತಾ ಇರೋದು ಮಾತಾಡೋದು? ನೀನೇನು ತಿಕ್ಕಾಗಂಚಲಿ ಅಂತ? ಅಣ್ಣ ಇರೋರು ಆಯ್ತು. ಒಂದು ನಿಮಿಷ ಇರು. ನಾನ್ ಜಗಳಾಡಿಲ್ಲ. ನೀನು ಹೊಡ್ಯಾಕಂತ ಬಂದಲ್ಲ, ನೀನು ಹೊಡ್ಯಾಕಂತ ಬಂದೆ ತಾನೆ? ಇಲ್ಲ, ನೀನು ಹೊಡ್ಯಾಕಂತ ಬಂದೆ ತಾನೆ? ಗಾಡಿ ಹಾಕಿ ಸೈಡ್ ಹಾಕು. ನೀನು ಅವಾಗ್ಲೂ ಹೊಡ್ಯಾಕಂತ ಬಂದೆ. ನಾನು ಮುಂದೆ ಹೋಗೋರ್ಗಲ್ಲಿ ಮುಂದೆ ಹೋಗಂತ ಅಂದೆ ತಾನೆ. ಇವ್ರೇನು ಮಾತಾಡೋದು ಗೊತ್ತಾ? ತಿಕ್ಕಾಗಂಚಲಿ ಅಂತ ಹೇಳ್ತಾ ಇರೋದು. ಇಲ್ಲ ಸರ್, ತಿಕ್ಕಾ ಮುಚ್ಕೊಂಡು ಮನೆಗೆ ಬಂದಿದ್ದಾನ. ತಿಕ್ಕಾ ಮುಚ್ಕೊಂಡು ಅಂದ್ರೆ ಅಣ್ಣ ನೀನು ಆ ಥರ ಮಾತಾಡೇ ಇಲ್ಲ, ಓಕೆನಾ? ನೀನು ಆ ಥರ ಮಾತಾಡಿದ್ರೆ ನಾನು ಯಾಕೆ ಮಾತಾಡ್ತಿದ್ದೆ? ಹಾಂ, ಆ ಕಡೆ ಹಾಕು ಅಂತವಣೆ. ಏನು ಅವ್ರ ಮನೆಗೆ ಬಂದಿದ್ದೀನ? ಇವ್ನು ನೋಡಿದ್ರೆ ತಿಕ್ಕಾ ಮುಚ್ಕೊಂಡು ಅಂತವಣೆ. ಏನು ಇವ್ರ ಮನೆಗೆ ಬಂದಿದ್ದೀನ? ಅದೇ ವೀಡಿಯೋ ಅವ್ನು ಹೊಡ್ಯಕ್ಕೆ ಬಂದಲ್ಲ, ವೀಡಿಯೋ ಆನ್ ಮಾಡ್ದಲ್ಲ, ಹೋಗ್ಬಿಡ್ತಾನೆ ಅವಾಗ. ಅಣ್ಣ ಟೀ ಕುಡಿಯೋಣ. ಇವಾಗ ಟೈಮ್ ಒಂದು 12 ಗಂಟೆ ಆಗಿರೋದು. 10 ಗಂಟೆ ಆಗಿದೆ. ರೇನ್ ಮೋಡ್ ಆನ್ ಮಾಡಿಬಿಟ್ಟವನೆ. 45 ರೂಪಾಯಿ ಆದರೆ ಆರ್ಡ್ರ್ ಕೊಡ್ತಲ್ಲ. ಇಲ್ಲೇ IDC ಮುಂದೆ 80 ಫೀಟ್ರಲ್ಲಿ ಕುತ್ಕೊಂಡಿದ್ದೀನಿ. ಏನು ಹುಡುಗರು ತುಂಬ ಜನ ಕುತ್ಕೊಂಡ್ಬಿಟ್ಟವ್ರೆ ಅಲ್ಲಿ ನೋಡ್ರಿ. ಅಲ್ಲಿ ಹತ್ತತ್ರ ಒಂದು 10-15 ಜನ ಕುತ್ಕೊಂಡವ್ರೆ. ಇನ್ನು ನಮಗೆ ಯಾವಾಗ ಆರ್ಡ್ರ್ ಕೊಡ್ತಾನೋ. ಬೆಳಗ್ಗೆ ಕುತ್ಕೊಳ್ಳೋಕೆ ಏನು ಬೇಜಾರು ಅನಿಸಲ್ಲ. ಇವಾಗ ಪೀಕ್ ಅವರ್ಸಲ್ಲಿ ಈ ಥರ ಮಾಡ್ತಾನೆ. ಆವಾಗಲೇ ಚೂರು ಮಳೆ ಬಂತು, ರೇನ್ ಮೋಡ್ ಆನ್ ಮಾಡಿದ. ನಮ್ಮ ರವಿ ಬಾಗ್ ಆರ್ಡ್ರ್ ಕೊಟ್ಟ, ಅವನು ಇಲ್ಲೇ ಇದ್ದ. ನೋಡೋಣ ಎಲ್ಲಿಗೆ ಆರ್ಡ್ರ್ ಕೊಡ್ತಾನೆ ಅಂತ. ಇವಾಗ ಆ ಕಡೆ ಎಲ್ಲರ ಬೇರೆ ಕಡೆ ಹೋಗ್ಬಿಟ್ಟು ಕುತ್ಕೊಳ್ಳೋಣ. ಮತ್ತೆ ಸಿಗ್ತೀನಿ ರೀ ಆಮೇಲೆ. ಹಾಂ, ಅದ ಕಲಿ ಬರುತ್ತೆ. ಯೂಟ್ಯೂಬ್ ಓಪನ್ ಮಾಡ್ದ? ಎಷ್ಟು ಹೊಡೆದಿದ್ದೆ ಆರ್ಡ್ರ್ ಇವಾಗ? ಸಬ್ಸ್ಕ್ರೈಬ್ ಮಾಡಿಸು ನಿಮ್ಮ ಫ್ರೆಂಡ್ ಸರ್ಕಲ್ಗೆಲ್ಲ. ಇರು ಒಂದು ನಿಮಿಷ. ಹಾಂ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡು ವಿಡಿಯೋಗಳು. ಏನು ಸರಿ ಬರಲಾ? ಹಾಂ ಸರಿ, ಬಾಯ್. ನೀವಿನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಮಾಡ್ದು ಬರ್ರಿ. ಮತ್ತೆ ಸಿಗ್ತೀನಿ. ಇವಾಗ ಟೈಮಿಂಗ್ಸು ಎಷ್ಟಪ್ಪ ಆಗಿದೆ ಅಂದರೆ 1:20 ಗಂಟೆ ಆಗಿದೆ. ಹತ್ತತ್ರ ಈ ಕಡೆ ಯಾವುದಿದ್ದು ರಾಜನಕುಂಟೆ ಕಡೆ ಆರ್ಡ್ರ್ ಕೊಡೋಕ್ಕೆ ಬಂದಿದೆ ಮೆಗ್ನಾ ಫುಡ್ಸಿಂದ. ಒಂದು 700 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಆರ್ಡ್ರ್ ಅಂತ ಕೇಳಲೇಬೇಡಿ, ಯಾಕಂದರೆ ಆರ್ಡ್ರೇ ಆಗಿಲ್ಲ ಇವತ್ತು. ಅರ್ನಿಂಗ್ಸ್ ಹೆಂಗೋ ರೇನ್ ಮೋಡ್ ಸರ್ಜ್ ಇತ್ತಲ್ಲ, 1-2 ಆರ್ಡ್ರ್ ಮಲ್ಟಿ ಆರ್ಡ್ರ್ ಕೊಟ್ಟಿದ್ದ ರೇನ್ ಸರ್ಜ್, ಅದೇ 90 ರೂಪಾಯಿ ಬಂದುಬಿಟ್ಟೈತೆ. ನೋಡೋಣ, ಮತ್ತೆ ಸಿಗ್ತೀನಿ ಆಮೇಲೆ. ಇಲ್ಲಿ ಯಲಹಂಕ ಝೋನಲ್ಲಿ ಇದ್ದೀನಿ. 45 ರೂಪಾಯಿ ರೇನ್ ಸರ್ಜ್ ಕೊಟ್ಟವನೆ. ಹಾಂ, ಏನು ಮಳೆ ಇಲ್ಲ, ನೋಡಿದ್ರೆ ಬಿಸಿಲು. ಸರ್ಜ್ ಓಪನ್ ಮಾಡೋದಾನೆ, ಆದರೆ ಏನು ಮಾಡೋದು? ಆರ್ಡ್ರ್ ಕೊಡ್ತಾಯಿಲ್ಲ. ಯಾರಿಗೆ ಹೇಳೋದು? ಅಣ್ಣ ವೀಡಿಯೋ ಮಾಡ್ಕೊತಾನೆ, ಸ್ನ್ಯಾಪ್ ಹಾಕ್ತಾವಣೆ. ಸ್ನ್ಯಾಪ್ ಲವರ್ ಬಾಯ್. ಸೈಕ್ ಆಗಿಬಿಡು ಅಣ್ಣ ನೀನು. ರಾಯಲ್ ಫುಡ್ ಮೇಲೆ ಗಾಡಿ ಹೋಗ್ತಾ ಸ್ನ್ಯಾಪ್ ಹಾಕ್ಕೊಂಡು ಹೊಡಿತಿದ್ದಿಲ್ಲ ಗಾಡಿನ. ಚಿತ್ರಾಣ ನೀನು. ಬಂದ ಇರಿ, ನೋಡೋಣ. ಹೊಡ್ಯಾನ ಬೇಗ ಹೊಡ್ಯಾನ, ನೋಡೋಣ. ಇಲ್ಲಿ ಆಟೋ ಮೇಲೆ ಅವನು ಬೆರೆದಾನೆ. ಕಷ್ಟ ನನ್ನೊಳಗೆ ಮಣ್ಣಾಗಲಿ, ಜಗದ ಸುಖವೆಲ್ಲ ನಿನ್ನೆ ಕೈ ಸೇರಲಿ. ಸೈಕಾಗಿ ಬರೆದ್ಬಿಟ್ಟಿದ್ದೆ ಅಣ್ಣ. ಇರಿ, ಮತ್ತೆ ಸಿಗುವ ಆಮೇಲೆ.
ಇವಾಗ ನಾನು ನಾಗೇನಹಳ್ಳಿ ಅದು ಯಾವ್ದು ರಾಜನಗುಂಟೆ ಕಡೆ ಹೋಗ್ಬಿಟ್ಟು ಖಾಲಿನೇ ಬಂದೆ. ಒಂದು ಆರ್ಡ್ರ್ ಕೊಡಲಿಲ್ಲ, ವಿದ್ಯಾರಣ್ಯ ಕೊಡಲಿಲ್ಲ, ಕುಡಿಗೇಳಿ ಕೊಡಲಿಲ್ಲ. ಅದಕ್ಕೆ ಇವಾಗ ಮತ್ತೆ ಬಿ ಎಲ್ಲಿಂದ ನಮ್ಮ ಸಂಜಯನಗರ 80 ಫೀಟ್ ರೋಡ್ ಕಡೆ ಹೋಗ್ತಾಯಿದ್ದೀನಿ. ಏನಾಗಿದೆ ಮಧ್ಯಾಹ್ನ ಪೀಕ್ ಅವರ್ಸಲ್ಲಿ ಕೊಡ್ತಾಯಿಲ್ಲ. ಇವಾಗ ಬೆಳಗ್ಗೆ ಒಂದು 17 ಆರ್ಡ್ರ್ ಹೊಡೆದಿದ್ದೀನಿ ಬೆಳಗ್ಗೆಯಿಂದ. ಟೋಟಲು ಇನ್ನು ಫಸ್ಟ್ ಟಾರ್ಗೆಟ್ಗೆ 7 ಆರ್ಡ್ರ್ ಹೊಡಿಬೇಕು. ಟೈಮಿಂಗ್ಸ್ ನೋಡಿದ್ರೆ 1:42 ಆಯಿತು. ಹತ್ತತ್ರ ಒಂದು 15 ಕಿಲೋಮೀಟ್ರ್ ನಾನು ಖಾಲಿ ಬಂದೆ. ಒಂದು ಆರ್ಡ್ರ್ ಕೊಡಲಿಲ್ಲ. ಏನಾಗಿದೆ ಈ ಸ್ವಿಗ್ಗಿ ಇದಕ್ಕೆ? ಏನು ಜನ ಆರ್ಡ್ರ್ ಮಾಡ್ತಾ ಇಲ್ವೋ ಏನು? ಹುಡುಗರು ಅಂದ್ರೆ ಆಲ್ಮೋಸ್ಟ್ ಜಾಸ್ತಿನೇ ಆಗಿಬಿಟ್ಟವ್ರೆ. ಕಾರಣ ಗೊತ್ತಿರ್ಬೋದು, ಬೈಕ್ ಟ್ಯಾಕ್ಸಿ ಕ್ಲೋಸು. ಇವಾಗ ಎಲ್ಲ ಫುಡ್ಡಿಗೆ ಬಂದುಬಿಟ್ಟವ್ರೆ. ಏನು ಮಾಡೋದು ಗೊತ್ತಿಲ್ಲ. ಇವಾಗ ಟೈಮ್ ಬಂದುಬಿಟ್ಟು ಒಂದು 7 ಗಂಟೆ ಆಗಕ್ಕೆ ಬಂದಿರೋದು. ನೋಡೋಣ, ಇವಾಗ 7 ಗಂಟೆ ಲಾಗಿನ್ ಆಗ್ತೀನಿ. ಮಧ್ಯಾಹ್ನವರೆಗೂ ಮಳೆ ಬರ್ತಿತ್ತು ಸಣ್ಣಗೆ. ಅದಕ್ಕೆ ಇದನ್ನು ಗೋಪುರದಲ್ಲಿ ವೀಡಿಯೋ ಮಾಡಿರಲಿಲ್ಲ, ಎದುರು ಲೈಫೋನಲ್ಲಿ ಮಾಡಿಲ್ಲ. ಚೆನ್ನಾಗಿ ಮಳೆ ಇತ್ತಲ್ಲ, ಅದಕ್ಕೆ ಲಾಗೌಟ್ ಮಾಡಿ ಗೋಪುರ ತೆಗೆದುಬಿಟ್ಟು ಇಟ್ಬಿಟ್ಟಿದ್ದೆ. ಹಾಗೆ ಮಾಡ್ತಾಯಿದ್ದೆ. ಇವಾಗ ಅರ್ನಿಂಗ್ಸ್ ಬಂದುಬಿಟ್ಟು ಬೆಳಗ್ಗೆಯಿಂದ ಮಧ್ಯಾಹ್ನ ಸಾಯಂಕಾಲವರೆಗೂ 1000 ರೂಪಾಯಿ ಆಗಿರೋದು. 8:30 ಗಂಟೆ. ಇನ್ನು ಫಸ್ಟ್ ಟಾರ್ಗೆಟ್ಗೆ ನನಗೆ ಇನ್ನೂ ಬೇಕಾಗಿದೆ 2 ಆರ್ಡ್ರಸ್ಸು. ಅದೇನು ಯಾವಾಗ ಮಾಡೋದೋ ಗೊತ್ತಾಗ್ತಲ್ಲ. 7 ಆಯ್ತು ಟೈಮ್. ಫಸ್ಟ್ ಲಾಗಿನ್ ಆಗಿಬಿಡೋಣ ರೀ. 45 ರೂಪಾಯಿ ಅಂದರೆ ರೇಂಜ್ ಸರ್ಜ್ ಬರ್ತೈತೆ. ಇವಾಗ ಮತ್ತೆ ಗೋಪುರ ಎಲ್ಲ ತೆಗೆದಿಡಬೇಕು. ಸಣ್ಣಗೆ ಮಳೆ ಐತೆ, ಏನು ಅಷ್ಟೊಂದು ಜೋರಾಗೂ ಇಲ್ಲ. ನೋಡೋಣ, ಇಲ್ಲೇ ಲೋಕಲ್ ಕೊಡಲಿ ಅಂತ ಬೇಡ್ಕೊಳ್ಳೋಣ. ಮಳೆ ಆಯ್ತಲ್ಲ, ಅದನ್ನ ಬಿಟ್ಟರೆ 25 ರೂಪಾಯಿ ಎಕ್ಸ್ಟ್ರಾ ಮ್ಯಾಕ್ಸ್ ಬೋನಸ್ ಇರೋದು, ಅದಷ್ಟೇ. ಅದೇನು ಮ್ಯಾಕ್ಸ್ ಬೋನಸ್ ಕೊಡ್ತಾನಂತ ಗೊತ್ತಿಲ್ಲಪ್ಪ. 25% ಸಾಯಂಕಾಲ ಪೀಕ್ ಅವರ್ಸಲ್ಲಿ 7 ಗಂಟೆಯಿಂದ. ಅದು ಸಾಯಂಕಾಲ ಆಲ್ಮೋಸ್ಟ್ 15 ದಿವಸ ಮೇಲೇನಾಯಿತು. ಎಲ್ಲಿ ಕೊಡ್ತಾನೋ ಆರ್ಡ್ರು? ಕೊಡು ಬ್ಯಾಕ್ ಟು ಬ್ಯಾಕ್ ಮಲ್ಟಿ ಆರ್ಡ್ರಸ್ ಆದರೂ ಕೊಡು. ಇವಾಗ ಸಾಯಂಕಾಲ ಚೂರು 2 ಆರ್ಡ್ರ್ ಕೊಟ್ಬಿಡಪ್ಪ ದೇವ್ರೆ. ಇಲ್ಲಿದ್ದಿಲ್ಲ ಲೋಕಲು ಟಾರ್ಗೆಟ್ ಬೇಗ ಮುಗಿಯೈತೆ. ಎಲ್ಲರೂ ಮುಗಿಯಲ್ಲ ಅನ್ನೋದು ಎಷ್ಟು ಗಂಟೆ ಆಗುತ್ತೋ ಗೊತ್ತಿಲ್ಲ. ನೋಡೋಣ, ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲವಲ್ಲ. ಅದಕ್ಕೆ ಎಡಿಟಿಂಗ್ ನೈಟಲ್ಲಿ ಮತ್ತೆ ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಂಡು ಮನೆಗೆ ಹೋಗ್ಬಿಟ್ಟೆ ಎಡಿಟಿಂಗ್ ಮಾಡೋಕ್ಕಂತ. ನೋಡೋಣ, ಇವಾಗ ಮತ್ತೆ ನಿಮ್ಗೆ ಆಮೇಲೆ ಸಿಗ್ತೀನಿ ಆರ್ಡ್ರ್ ಬಿದ್ದ. ಇಲ್ಲಿ ನೋಡಿ ಸ್ನೇಹಿತರೆ, ಎಂಥ ರೋಡಲ್ಲಿ ಆರ್ಡ್ರ್ ಬಿದ್ದಿದೆ ಗೊತ್ತಾ? ಪಕ್ಕದಲ್ಲಿ ರೈಲ್ವೆ ಟ್ರ್ಯಾಕ್ ಇರೋದು, ಪಕ್ಕದಲ್ಲಿ ಡಾಂಬರ್ ರೋಡಲ್ಲ, ಕಚ್ಚಾ ರೋಡು ಕಾಣ್ತೈತಲ್ಲ ಗೊತ್ತಿಲ್ಲ. ಬೆಳಕಿಗೆ ಒಂದು ಲೈಟ್ ಬೆಳಕಿಲ್ಲ, ಏನಿಲ್ಲ. ಇವ್ರು BBMP ಅವ್ರು ಒಂದು ಲೈಟ್ ಆದ್ರೆ ಹಾಕ್ಬೇಕು ತಾನೆ. ಇದು ರೋಡ್ ಅಂತ ಮ್ಯಾಪಲ್ಲಿ ತೋರಿಸ್ತಾ ಇದ್ದಾನೆ. ನೋಡಿದ್ರೆ ಒಂದು ರೋಡಿಲ್ಲ, ಅಪರೂಪ ಒಂದೊಂದು ಗಾಡಿ ಓಡಾಡ್ತಾ ಇದ್ದಾವೆ. ಇಲ್ಲೇನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ? ಒಂದು ಲೈಟ್ ಇಲ್ಲ, ಒಂದು CCTV ಕ್ಯಾಮ್ರಾ ಇಲ್ಲ. ಇದು ಯಾವ ಏರ್ ಅಂತಲೇ ಗೊತ್ತಿಲ್ಲ ನನಗೆ. ಫಸ್ಟ್ ಆಫ್ ಆಲು ಹೋಗ್ತಾ ಇದ್ದೀನಿ, ರೋಡೇ ಕ್ಲೋಸ್ ಆಯಿತಾ? ಹಾಂ, ಇದೇನಿದು? ಎಂತ ಅಣ್ಣ ರೋಡ್ ಐತಾ ಇದು? ಆರಾಮಾಗಿ ಹೋಗಿ, ಹುಷಾರಾಗಿ ಹೋಗಿ. ಹೌದಾ? ಹುಷಾರಾಗಿ ಹೋಗಂತವ್ರು ನೋಡ್ರಿ. ಎಂಥ ರೋಡ್ ಇದು? ಯಪ್ಪ ನಮ್ಮ ತಾಯಣ್ಣಿಗೂ ಇಂಥ ರೋಡಲ್ಲ ನಾನು ಯಾವತ್ತೂ ಬಂದಿಲ್ಲ, ಇಂಥ ಬೆಂಗಳೂರಲ್ಲೂ. ಈ ಅಪ್ಪ ದೇವ್ರು, ನೋಡ್ರಿ ಯಪ್ಪ ಮ್ಯಾಪ್ ಹೆಂಗೆ ತೋರಿಸ್ತಾನೆ. ರೋಡ್ ಹತ್ರ ಕ್ಲೋಸ್ ಮಾಡ್ಬೇಕು ತಾನೆ. ಅಲ್ಲಿ ಪೊಲೀಸರು ಗೇಟ್ ಹಾಕಿಬಿಟ್ಟು ಎಂಥ ರೋಡಲ್ಲಿ ತೋರಿಸೋರು ನೋಡ್ರಿ. ಆ ಮ್ಯಾಪ್ ನೋಡ್ಕೊಂಡು ನಾವು ಬರ್ತೀವಿ ಕತ್ಲಲ್ಲಿ. ಈ ರೋಡಿಗೆ ಇನ್ನೊಮ್ಮೆ ಇದಕ್ಕೆ ಬರ್ತಾರೆ ಯಾರು? ಇಲ್ಲೂ ದೊಡ್ಡದು JCB ಅಂತ ಬರ್ತೈತೆ. ಯಪ್ಪ, ಮಳೆ ಟೈಮಲ್ಲಿ ಹೆಂಗೇನು ಬಂದುಬಿಡೋದು. ಮಳೆ ಬಂದರೆ ಮುಗ್ದೇ ಹೋಯ್ತು ಇದು ರೋಡಿಗೆ. ಆದರೆ ಇದು ಹೆಸರುಘಟ್ಟ ಸೈಡಲ್ಲಿ ಬರುತ್ತೆ. ಇದು ಸಪ್ತಗಿರಿ ಕಾಲೇಜ್ ಆ ಕಡೆ ಬರುತ್ತೆ. ಮುಂದೆ ಸ್ಟ್ರೈಟ್ ಅದು ಬಿಲ್ಡಿಂಗ್ಗಳು ಕಾಣ್ತಾ ಇರೋದು ನಿಮ್ಗೆ ಅನಿಸುತ್ತೆ, ಅಂದರೆ ಲೈಟ್ ಬೀಳೋಕ್ಕೆ. ಈ ಸೈಡು ನೋಡಿ ಎಂಥ ರೋಡಪ್ಪ ಇದು. ನೈಟ್ನಲ್ಲಿ ಡೇಯಲ್ಲಾದರೆ ಗೊತ್ತಾಗುತ್ತೆ. ಇಲ್ಲ ನೋಡ್ರಿ, ಇಲ್ಲಿ ನಿಮ್ಗೆ ತೋರಿಸಿ ನೋಡ್ರಿ ಕಿಸ್ ಕೊಡ್ತಾನೆ ಬಡ್ಡಿ ಮಗ ಕತ್ಲಲ್ಲಿ ಕರ್ಕೊಂಡು ಬಂದು ಹುಡುಗಿನ. ನೋಡಿದ್ರಾಗ ಕಾಣಿತು ಗೊತ್ತಿಲ್ಲ ನಮ್ಮ ತಾಯಿಗೆ, ನನಗಂತ ಕ್ಲಿಯರಾಗಿ ಕಾಣಿತು. ಲಿಫ್ಟ್ ಕಿಸ್ ಕೊಡ್ತಾವ್ರೆ. ಇಲ್ಲಿ ಯಾರು ಕೂತ್ಕೊಂಡವ್ರೆ ಇರಿ, ಯಾರೋ ಫ್ರೆಂಡ್ಸ್ ಹುಚ್ಚೆ ಹೋಯ್ತಾರೆ 3 ಜನ ಹೋಯ್ಕೊಳ್ಳಿಯವರು. ನೋಡಿ ಹತ್ತತ್ರ 1.5 ಕಿಲೋಮೀಟ್ರು. ಯಪ್ಪ ಇರಿ, ಡಾಂಬರ್ ರೋಡ್ ಬಂತು ಅಂತೂ ಇಂತು. ಇದನ್ನ ಆರ್ಡ್ರ್ ಕೊಟ್ಬಿಟ್ಟು ಸಿಗ್ತೀನಿ ಮತ್ತೆ ನಿಮಗೆ. ಇವಾಗ ಸ್ನೇಹಿತರೆ ಬಂದ್ಬಿಟ್ಟು ಇವಾಗ ಫಸ್ಟ್ ಟಾರ್ಗೆಟ್ ಮುಗೀತು. ಟೈಮಿಂಗ್ಸ್ ನೋಡಿದ್ರೆ 8 ಗಂಟೆ ಆಗಿದೆ. ಇನ್ನು 12 ಆರ್ಡ್ರ್ ಹೊಡಿಬೇಕು. ಏನು ಮಾಡೋದು ಗೊತ್ತಾಗ್ತಲ್ಲ. ಇವಾಗ ವಿದ್ಯಾರಣ್ಯಪುರಮದಲ್ಲಿ ಇದ್ದೀನಿ, ದೊಡ್ಡ ಬೊಮ್ಮಸವ್ರ ಹತ್ರ. ಏನೋ ಯಾವುದೋ ಮಲ್ಟಿ ಆರ್ಡ್ರ್ ಕೊಟ್ಟರೆ ಟಾರ್ಗೆಟ್ ಮುಗಿಯುತ್ತೆ. ಇಲ್ಲಾರೆ ಏನೂ ಇಲ್ಲ. ಇವತ್ತಿಂದು ಟಾರ್ಗೆಟ್ ಮುಗಿಸ್ಬೇಕಾರೆ ಮಲ್ಟಿ ಆರ್ಡ್ರ್ ಕೊಟ್ಟರೆ ಟಾರ್ಗೆಟ್ ಮುಗಿಯೋದು. ಇಲ್ಲ ನೋಡೋಣ ಏನಾಗುತ್ತೆ ಅಂತ. ಮತ್ತೆ ಸಿಗ್ತೀನಿ ಆಮೇಲೆ. ಇದು ಯಾವುದೋ XL ಆರ್ಡ್ರ್ ಬಿದ್ದುಬಿಟ್ಟೈತೆ ನಾನು. 113 ರೂಪಾಯಿದು, 20 ರೂಪಾಯಿ, 167 ರೂಪಾಯಿ ಅಂತೆ. 113 ರೂಪಾಯಿ ಟೋಟಲು. ಎಲ್ಲಿಗೆ ಹೋಗ್ಬೇಕು ಇವಾಗ? ಪಾಸ್ತಾ ಸ್ಟ್ರೀಟ್ಸ್ ಅಂತೆ. ಇದು ಯಾವುದು ಗೊತ್ತಿಲ್ಲಪ್ಪ ನಮ್ಮ ತಾಯಿನಿಗೂ. ಪರವಾಗಿಲ್ಲ, ಹೋಗೋಣ. ಮ್ಯಾಕ್ಸ್ ಬೋನಸ್ ಆದರೂ ಕೊಟ್ಟನಲ್ಲ ಅಂತೂ ಇಂತು ಒಂದು ಆರ್ಡ್ರ್ ಆದರೂ. ಅರ್ನಿಂಗ್ಸ್ ಆಗಿದೆ ಟೈಮಲ್ಲಿ ಈ ಥರ ಏನಾದರೂ ದೇವರು ಎಲ್ಲಾದರೂ ಕಣ್ಣು ತೆಗೆದುಬಿಡ್ತಾನೆ ನೋಡಿ ನನಗೆ. ಪರವಾಗಿಲ್ಲ, ಒಳ್ಳೇದಾಯ್ತಪ್ಪ ದೇವ್ರೆ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ ಆಮೇಲೆ. ಇವಾಗ ಟಾರ್ಗೆಟ್ ಬೇಕಾದ್ರೆ ನನಗೆ ಇನ್ನೂ 6, ಆದರೆ ಸಿಕ್ಕಾಬಿಟ್ಟೆ ಲಾಂಗ್ ಆಗಿಬಿಟ್ಟ ಬಡ್ಡಿ ಮಗ. ಹೋದ್ ಲಾಸ್ಟಿಗೆ ತೋರಿಸ್ನೀರಿ ಎಲ್ಲಂತ. ಅಣ್ಣ 5062 ಕೊಡಿ, ರೆಡಿ ಇದೆ. ಇರಿ ಒಂದು ನಿಮಿಷ ಪಿಕಪ್. 5062 ರೆಡಿ ಇದೆ.
ಇವು ರೆಡಿ ಐಟಮ್ನ ಎಲ್ಲಿಗೆ ತೊಗೊಂಡು ಹೋಗ್ಬೇಕು ಗೊತ್ತಾ? ಮೈರಾ ರೆಸಿಡೆನ್ಸಿ 3rd ಫ್ಲೋರು 80 ಫೀಟು ನಾಗರಬಾವಿಗೆ. ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನೋಡೋಣ ಇರಿ. 14 ಕಿಲೋಮೀಟ್ರ್ ಇಲ್ಲಿಂದ. ಯಪ್ಪ ದೇವ್ರೆ, ಯಾಕಂದ್ರೆ ಮಧ್ಯಾಹ್ನ ಬೇರೆ ಒಂದು ಆರ್ಡ್ರ್ ರಿಜೆಕ್ಟ್ ಮಾಡಿದ್ದೀನಿ. ಇವಾಗ ಸಾಯಂಕಾಲ ಹೋಗಲೇಬೇಕು, ಯಾಕಂದ್ರೆ ಇನ್ಸೆಂಟಿವ್ ಬರೋಲ್ಲ. ಇಲ್ಲಾಂದರೆ ಇಷ್ಟು 150 ರೂಪಾಯಿನ ಕೊಟ್ಟಿದ್ದವನೇ. ಏನು ಮಾಡೋಕ್ಕಾಗಲ್ಲ, ಹೋಗೋಣ, ಮತ್ತೆ ಸಿಗ್ತೀನಿ ಆಮೇಲೆ ನಿಮಗೆ. ಇವಾಗ ಲೊಕೇಶನ್ ಹತ್ರ ಬಂದಪ್ಪ. ಎಷ್ಟು ಕರೆಕ್ಟಾಗಿ ಒಂದು 20 ನಿಮಿಷದಲ್ಲಿ ಬಂದುಬಿಟ್ಟೆ. 14-15 ಕಿಲೋಮೀಟ್ರು. ಬಾರ, ಇದು ಲಿಫ್ಟ್ ಒಂದು ಬೇರೆ 3rd ಫ್ಲೋರ್ ಇರೋದು. ಕಸ್ಟಮರ್ನೇ ಮಿಜಿತ ನೋಡ್ರಿ. ಎಲ್ಲಿಂದ ಎಲ್ಲಿಗೆ ಬಂದಿದ್ದೀನಿ. ನಮ್ಮ ಏರಿಯಲ್ಲಿ ನಾಗರಬಾವಿಯಲ್ಲಿ 14-15 ಕಿಲೋಮೀಟ್ರು ಹತ್ತಿರ. ಇಲ್ಲಿ ಒಂದು ಸತಿ ಸ್ಮೋಕ್ ಇಡೋಕ್ಕೆ 2 ಐಟಮು. ಅಪ್ಪ 456 ರೂಪಾಯಿನ ಪ್ರೈಸು. ಅಬ್ಬಾ ನನಗೆ ಎಷ್ಟು ಕೊಟ್ಟಿದ್ದಾನಂತ ತೋರಿಸ್ತೀನಿ ರೀ. ನಮ್ಮೂರು ತಿಂಡಿ ಲ್ಯಾಂಡ್ ಮಾರ್ಕು ನೋಡ್ರಿಪ್ಪ. ಇಷ್ಟು ದೊಡ್ಡದೊಳ್ಳೆ ನೈಟ್ ಹೊತ್ತಿನಲ್ಲಿ ಮನೆಗೆ ಹೋಗೋ ಟೈಮಲ್ಲಿ ಇಷ್ಟು ಲಾಂಗ್ ಆರ್ಡ್ರ್ ಕೊಟ್ಟರೆ ಹೆಂಗೆ ಹೋಗೋದು ನಾವು? ಏನು ಮಾಡೋಕ್ಕೆ ಬರೋಲ್ಲ, ಹೋಗಲೇಬೇಕು. ಯಾಕಂದ್ರೆ ಮಧ್ಯಾಹ್ನ ರಿಜೆಕ್ಟ್ ಆಗಿರೋದು ಕಾರಣಕ್ಕೆ ಇವತ್ತು ಇದನ್ನಾಗಿದೆ ಅಷ್ಟೇ, ಬಿಟ್ಟರೆ ಏನಿಲ್ಲ. ನೋಡೋಣ, ಕೊಟ್ಬಿಡೋಣ ರೀ. ಎಲ್ಲಪ್ಪ ಕಸ್ಟಮರು? 3rd ಫ್ಲೋರು. ಓಪನ್ ಆಗು. C1 ಯಾವ ಕಡೆ ಇದೆ? C1 ಇದು C1 ಆ ಕಡೆ ಇದೆ ಅನಿಸುತ್ತೆ. ಸರ್ ನಿಮ್ಮದೇನಾ? ಏನು ಸರ್ ಇಷ್ಟೊಂದು ಲಾಂಗ್ ಆರ್ಡ್ರ್ ಮಾಡಿದ್ರೆ ಇವತ್ತು? ಲಾಂಗ್ ಆರ್ಡ್ರ್ ತುಂಬ ಆಯ್ತಲ್ಲ ಅಂದೆ. 16 ಕಿಲೋಮೀಟ್ರ್ ಇತ್ತಲ್ಲ, ಲಾಂಗ್ ಬಿದ್ದಿತ್ತಲ್ಲ, ಅದಕ್ಕೆ ಕೇಳಿದ್ದು. ಹೌದಾ? ಇಲ್ಲ, ಇಲ್ಲೇ ಇದೆಯಲ್ಲ ವಿಜಯನಗರದಲ್ಲಿ. ಲೊಕೇಶನ್ ಹಾಕ್ಕೊಂಡ್ರಿ? ಹಾಂ, ನೀವು ಆರ್ಡ್ರ್ ಮಾಡ್ತೀರ? ಹಾಂ, ವಿಜಯನಗರದಲ್ಲಿ ಇದೆ ನೋಡಿ. ಅಂದರೆ ಹತ್ತಿರವಾಗತ್ತಲ್ಲ, ಅಲ್ಲಿಂದ ಬರಬೇಕಲ್ಲ. ಇಲ್ಲ ಇದನ್ನು ಲೊಕೇಶನ್ ಮಾಡ್ತಿರಲ್ಲ, ಸ್ಮೋಕಿ ಡೋಕಿ ಅಂತ ಬರುತ್ತಲ್ಲ, ಅದ್ರಲ್ಲಿ ಆಪ್ಷನ್ಸ್ ಕೇಳ್ತೇವೆ ಯಾವ ಏರಿಯಾದಲ್ಲಿ ಇದೆ ಅಂತ. ಆ ವಿಜಯನಗರ ಅಂತ ಹಾಕೊಂಡ್ಬಿಟ್ರೆ ಅಂದರೆ ಬೇಗ ಬರುತ್ತಲ್ಲ. ಇಲ್ಲ ಓಕೆ ಪರವಾಗಿಲ್ಲ, ತುಂಬ ಚೆನ್ನಾಗಿದೆ. ಓಕೆ ಸರ್. ನೋಡಿರಿ ಎಷ್ಟು ರೂಪಾಯಿ ಕೊಟ್ಟಿದ್ದು ಆರ್ಡ್ರಸ್ ಅಂದರೆ. ಇನ್ನೂ ಬೇಕಾದ್ರೆ ನನಗೆ 4 ಆರ್ಡ್ರ್ ಬೇಕಾಗೈತೆ. ಏನು ಮಾಡಲಿ? ಟೈಮಿಂಗ್ಸ್ ನೋಡ್ರಿ ಇಷ್ಟೊತ್ತಾಗಿದೆ. 89 ರೂಪಾಯಿ ರಿಟರ್ನ್ ಅಮೌಂಟು. ಯಪ್ಪ, ಎಷ್ಟು ರೂಪಾಯಿ ಕೊಟ್ಟಿದೆ ಇದಕ್ಕೆ? 156 ರೂಪಾಯಿ. 16 ಕಿಲೋಮೀಟ್ರ್ ಹತ್ತತ್ರ 300 ಮೀಟ್ರ್ ಆದರೆ 2 ಟ್ರಿಪ್ಸ್ ಕೌಂಟ್ ಆಗಿದೆ. ಇನ್ನು 4 ಆರ್ಡ್ರ್ ಬೇಕಾಗಿರಿದೆ. ಹತ್ತತ್ರ ಇದನ್ನು ಕೊಟ್ಟರೆ ಒಂದು 89 ರೂಪಾಯಿ ಅಂದರೆ ಒಂದು 1800 ಆಯಿತು. 2000 ರೂಪಾಯಿ ಆಗೇ ಆಗುತ್ತೆ. ಇನ್ಸೆಂಟಿವ್ ಫಸ್ಟ್ ಟಾರ್ಗೆಟ್ನ ಹೊಡೆದ್ರು. ಇವಾಗ ಟೈಮಿಂಗ್ಸ್ ಇನ್ನೂ ಅರ್ಧ ಗಂಟೆ ಹತ್ತತ್ರ 40 ನಿಮಿಷ ಐತೆ. ನೋಡೋಣ, 4 ಆರ್ಡ್ರ್ ಅಂತೂ ಆಗಲ್ಲ. ಆಗುತ್ತೆ. ಇದ್ರ ರಿಟರ್ನ್ ಅಮೌಂಟ್ ಕೊಟ್ಟಿದ್ದಾದಮೇಲೆ ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಮೇಲೆ ಕೊಡಿ ಅಂತ ಬೇಡ್ಕೊಳ್ಳೋಣ ಇರಿ. ಮತ್ತೆ ಸಿಗ್ತೀನಿ ನಿಮ್ಗೆ ಆಮೇಲೆ. ವಿಜಯನಗರದಲ್ಲಿ ಬಂದೆ, ಡ್ಯೂಟಿ ಆಫ್ ಮಾಡಿಬಿಟ್ಟೆ. 10:48 ಆಗಿದೆ. ಇಲ್ಲಿಂದ ಇನ್ನೂ ಆಲ್ಮೋಸ್ಟ್ ನಾನು ಒಂದು 10-12 ಕಿಲೋಮೀಟ್ರ್ ಇನ್ನೂ ಕಾಲಿನೇ ಹೋಗಬೇಕು. ಇವತ್ತಿನ ಅರ್ನಿಂಗ್ಸ್ ಬಂದುಬಿಟ್ಟು 1741. ಇರಿ, ಲೆಕ್ಕ ಹಾಕ್ಬಿಡೋಣ. ಹಾಗೆ ಗಾಡಿ ಮೇಲೆ ಹೋಗ್ತಾ ಸಣ್ಣಗೆ 1741 ಪ್ಲಸ್ಸು ಎಷ್ಟು? 172. ಅಂದರೆ ಮ್ಯಾಕ್ಸ್ ಬೋನಸ್ದು 172 ಪ್ಲಸ್ಸು 235 ರೂಪಾಯಿ ಇನ್ಸೆಂಟಿವ್. ಇವತ್ತಿನ ಅರ್ನಿಂಗ್ಸ್ ಬಂದುಬಿಟ್ಟು 2000. ಯಾವುದು ರೋಡು ನನಗೆ ಗೊತ್ತಾಗ್ತಲ್ಲೋ. ತೋ ನೋಡಿ, ಕಂಪ್ಯೂಷನ್ ಔಟ್ ಆಫ್ ಝೋನಿಗೆ ಬಂದರೆ ಹಿಂಗೆ ಆಗೋದು. 2148 ರೂಪಾಯಿ ಆಗಿದೆ ಇವತ್ತಿನ ಅರ್ನಿಂಗ್ಸು. ಇನ್ನೂ 4 ಆರ್ಡ್ರ್ ಹೊಡಿಬೇಕಿತ್ತು. ಅದ್ರೇನು ಮಾಡೋದು? ಟೈಮಿಂಗ್ ಆಯ್ತಲ್ಲ, ನಾವು ಟೈಮಿಂಗ್ಸ್ ಮೇಲೆ ನಾವು ಚೂರು 1 ನಿಮಿಷನೂ ವೇಟ್ ಮಾಡಲ್ಲ. ಟಾರ್ಗೆಟ್ ಆಗಲಿ, ಬೇಕಾದ್ರೆ ಬಿಡಲಿ, ಇಷ್ಟೇ. ಇವಾಗ 18 ಗಂಟೆಗೆ ಡ್ಯೂಟಿ ಆಫ್ ಅಂದರೆ 12:78 ಡ್ಯೂಟಿ ಮಾಡಿರೋದು. ಗಾಡಿ ಕಿಲೋಮೀಟ್ರ್ಸ್ ನೋಡೋಣ ಇರಿ. ಗಾಡಿ ಕಿಲೋಮೀಟ್ರ್ಸ್ ನೋಡಬೇಕಲ್ವ, ಅದು ಒಂದು. ಬೆಳಗ್ಗೆ ಎಷ್ಟಾಗಿತ್ತು? ಇದನ್ನ ಇಷ್ಟು ಅರ್ನಿಂಗ್ಸ್ ಮಾತ್ರ 2148. ಎಷ್ಟಪ್ಪ? ಎಲ್ಲ ಬ್ಯಾಕ್ ಬರಲ್ಲ. ಇದೊಂದು ನನ್ನ ಫೋನು 22,593. 22,593 ಮೈನಸ್ಸು ಇವಾಗ ಎಷ್ಟಾಗಿದೆ? 22,777. 184 ಕಿಲೋಮೀಟ್ರ್ ಪ್ಲಸ್ ಇನ್ನೂ 10 ಕಿಲೋಮೀಟ್ರ್ ಹೋಗ್ಬೇಕು. ಆಲ್ಮೋಸ್ಟ್ 194 ಕಿಲೋಮೀಟ್ರಿಗೆ 2000 ಅರ್ನಿಂಗ್ಸ್ ಆಗಿದೆ. ಅದೊಂದು 4 ಆರ್ಡ್ರ್ ಆಗಿದ್ರೆ ಪರವಾಗಿಲ್ಲ ಆಗ್ತಿತ್ತು. ನೋಡಿರಿ ಇವತ್ತಿನ ಅರ್ನಿಂಗ್ಸ್ ಎಷ್ಟಾಗೈತೆ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್. ಮತ್ತೆ ಸಿಗುವ ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ.